ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀವಿ. ಈಗ ನಿನ್ನೆ ಮಾಡಿರುವಂಥ ರೊಟ್ಟಿಗಳನ್ನು ನಮ್ಮ ಮನೆಯವರು ಇಲ್ಲಿ ಚೆನ್ನಾಗಿ ಎಲ್ಲ ಆರಿಸಿ ಇಡ್ತಾ ಇದ್ದಾರೆ. ಯಾಕಂದರೆ ವಾತಾವರಣ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಬೇಗ ಆರ್ತಾ ಇಲ್ಲ. ನಾವು ಎಷ್ಟೇ ರೋಸ್ಟ್ ಮಾಡಿದ್ರೂ ಅವು ಖಡಕ್ಕಾಗಿದ್ರೂ ಕೂಡ ವಾತಾವರಣ ತಂಪಾಗಿರೋದ್ರಿಂದ ಮತ್ತೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಪದೇ ಪದೇ ಈ ಥರ ಎಲ್ಲ ಬಿಡಿಸಿ ಆರಿಸಿ ಈಗ ಪ್ಯಾಕ್ ಮಾಡಿಕೊಂಡು ರೊಟ್ಟಿ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಇವತ್ತು ಕೂಡ ರೊಟ್ಟಿ ಮಾಡೋದಕ್ಕೆ ನಾವು ಶುರು ಮಾಡಿದ್ದೀವಿ. ಸೊ ಕೆಲಸದವ್ರು ಆಲ್ರೆಡಿ ಬಂದಿದ್ದಾರೆ. ಹಿಡ್ಕೊಂತ ಹೋಗು. ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ ರೊಟ್ಟಿನ ಆರಿಸೋದಕ್ಕೆ. ಆ್ಯಕ್ಚುಲಿ ಇದು ಸ್ವಲ್ಪ ವಾತಾವರಣ ಕೋಲ್ಡ್ ಇರೋದ್ರಿಂದ ನಾವೆಷ್ಟೇ ರೋಸ್ಟ್ ಮಾಡಿದ್ರೂ ರೊಟ್ಟಿ ರೋಸ್ಟ್ ಆಗ್ತವೆ. ಬಟ್ ಅದಾದಮೇಲೆ ಮತ್ತೆ ವಾತಾವರಣ ಕೋಲ್ಡ್ ಇರೋದ್ರಿಂದ ಮೆತ್ತಗಾಗ್ಬಿಡ್ತವೆ. ನಾಳೆ ಸ್ವಲ್ಪ ಬಿಸಿಲು ಬಂದರೆ ಅವು ರೋಸ್ಟ್ ಆಗ್ತಿದ್ವು. ಅದು ಯಾರು ಏಳು ಇಡೇ ಎಣಿಸ್ಬೇಕು. 7 ಅಲ್ಲಡಿ ಹಿಂಗೆ ಇಟ್ಕೊಂತ ಹೋಗು. ಸೊ ಇವತ್ತು ಯಾಕೆ ಈ ಥರ ಹೊರಗಡೆ ಆರಿಸ್ತಾ ಇದ್ದೀವಿ ಅಂದರೆ, ನಾವು ಸಾಮಾನ್ಯವಾಗಿ ಒಳಗಡೆ ಇಟ್ಬಿಡ್ತೀವಿ. ಯಾಕಂದರೆ ಆಲ್ಮೋಸ್ಟ್ ರೋಸ್ಟ್ ಮಾಡಿರ್ತೀವಿ ನಾವು ಹಂಚ ಮೇಲೇ. ಹಾಗಾಗಿ ಜಾಸ್ತಿ ಆರಿಸುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ಇಲ್ಲಿ ಮಳೆ ಬಿದ್ದು ಸ್ವಲ್ಪ ವಾತಾವರಣ ತಂಪಾಗಿರೋದ್ರಿಂದ ರೊಟ್ಟಿಗಳು ಮೆತ್ತಗಾಗುತ್ತೆ. ಅಂದರೆ ಎಷ್ಟೇ ರೋಸ್ಟ್ ಮಾಡಿದ್ರೂ ಅವು ರೋಸ್ಟ್ ಇರೋದಿಲ್ಲ, ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಈ ಥರ ಹೊರಗಡೆ ಇವತ್ತು ಆರಿಸ್ತಾ ಇದ್ದೀವಿ. ಯಾಕಂದರೆ ಬೆಳಗ್ಗೆನೇ ನಮಗೆ ಒಂದು ರೊಟ್ಟಿ ಆರ್ಡ್ರ್ ಬಂದಿತ್ತು. ಇವಾಗ ತಾನೇ ಫೋನ್ ಮಾಡಿದ್ರು ಅವರು. ಹಾಗಾಗಿ ಎಷ್ಟು ರೋಸ್ಟ್ ಆಗಿದ್ದಾವೆ ಒಣಗಿದ್ದಾವೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಉಳಿದಿದ್ದನ್ನು ಈ ಥರ ಹಾಲಲ್ಲೇ ಫ್ಯಾನ್ ಹಾಕಿಬಿಟ್ಟು ಆರಿಸ್ತಾ ಇದ್ದೀವಿ. ಸೊ ನೈಟೆಲ್ಲ ಸ್ವಲ್ಪ ಚೆನ್ನಾಗಿ ಆರಿಕೊಂಡ್ರೆ ಬೆಳಗ್ಗೆ ಪ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ. ಸೊ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ಬೇಡ ಅಂದರು. ಎಲ್ಲ ಲೆಕ್ಕವನ್ನೆಲ್ಲ ತಪ್ಪಿಸ್ತಾ ಇದ್ಲು. ನಾನು ಎಣಿಸಿ ಇಡೋದಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಈ ಥರ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಆರುತ್ತೆ. ಸೊ ಸಡನ್ನಾಗಿ ಫೋನ್ ಮಾಡಿ ಮದುವೆ ಫಂಕ್ಷನ್ ಇದೆ ಬೇಕು ಅಂಥೇಳಿ 600 ರೊಟ್ಟಿ ಆರ್ಡ್ರ್ ಕೊಟ್ಟು. ಸೊ ಹಾಗಾಗಿ ಅವ್ರಿಗೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದೀವಿ. ನೋಡ್ಬೋದು. ಹಾಗೆ ಇವತ್ತು ಕೂಡ ಹೊಸದಾಗಿ ಒಬ್ಬರು ನಮಗೆ ಆರ್ಡ್ರ್ ಕೊಟ್ಟಿದ್ದರು. ಎಲ್ಲಿ ಅಂದರೆ ಹೈದರಾಬಾದಿಂದ. ಅವರು ನೋಡ್ತೀವಿ ಯಾವ ಥರ ಇದೆ, ಸ್ಯಾಂಪಲ್ ಕಳಿಸಿ 100 ರೊಟ್ಟಿ ಅಂದಿದ್ದಕ್ಕೆ ನಾವು ಅಷ್ಟು ದೂರ ಕಳಿಸ್ತಾ ಇರೋದು ಇದೆ ಫಸ್ಟು. ಸೊ ಹಾಗಾಗಿ ನಮ್ಮ ಮನೆಯವರು ಪ್ಯಾಕ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ನನ್ನ ಮಗಳು ಹೊರಗಡೆ ರೊಟ್ಟಿನ ಆರಿಸ್ತಾ ಇದ್ವಿ. ಸೊ ಇದು ನೈಟು ಎಲ್ಲ ನಾವು ನೀಟಾಗಿ ಆರಿಸಿ ಹಾಗೆ ಪ್ಯಾಕ್ ಮಾಡಿ, ಬೆಳಗ್ಗೆ ಬಸ್ ಇದೆ ಹಾಗಾಗಿ ರಾತ್ರಿ ಎಲ್ಲ ಪ್ಯಾಕ್ ಮಾಡಿ ಇಡ್ತಾಯಿದ್ರು ನಮ್ಮ ಮನೆಯವರು. ಹೆಲ್ಪ್ ಮಾಡ್ತಾ ಇದೆಯೇ ಸೊನ್ನು? ಎಲ್ಲ ಕಳಿಸ್ತಾ ಇದೆ ಕೇಳೋ ರೊಟ್ಟಿ ಅಪ್ಪಗ. ಹೈದರಾಬಾದ್ ರೊಟ್ಟಿ ಊಟ ಬೇಕಂತ ಇನ್ನೊಂದು ಸ್ವಲ್ಪ ಹಾಕಿ ಕಳ್ಸೋಣ. ಈ ಥರ ನೀಟಾಗಿ ನಾವು ಪ್ಯಾಕ್ ಮಾಡ್ತೀವಿ. ರೊಟ್ಟಿ ಅಂತೂ ಯಾವ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ. ಸೊ ಆ ಥರ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ನಮ್ಮ ಮನೆಯವರು. ಸೊ ನೋಡಿ, ಅದು ನೇಮ್ ಎಲ್ಲ ಬರೆದಿದ್ದಾರೆ. ನಮ್ಮದು ಮಲ್ಲಿಗೆ ನಾಡು ಹೂವಿನ ಹಡಗಲಿ ಅಂತ ಬರೆದು ನಂಬರ್ ಕೂಡ ಹಾಕಿದ್ದಾರೆ. ಸೊ ಈ ಥರ ಪ್ಯಾಕ್ ಮಾಡ್ತೀವಿ ನಾವು. ಎಷ್ಟು ಗಂಟೆಗೆ ಇದ್ದು ಬಸ್? 8:30. ಸೊ ನಾವು ಇವತ್ತು ಫಸ್ಟ್ ಟೈಮ್ ಹೈದ್ರಾಬಾದಿಗೆ ರೊಟ್ಟು. ಅವರು ಸ್ಯಾಂಪಲ್ ನೋಡ್ತೀವಂತ ಹೇಳಿದರು. ನಿನ್ನೆ ಪ್ಯಾಕ್ ಮಾಡಿದ್ವಲ್ಲ, ಸೊ ಕೊಟ್ಟು ಕಳಿಸಿದ್ವಿ. ಹಾಗೆ ನಿನ್ನೆ ಇಲ್ಲೆಲ್ಲ ಆರ್ಸಕ್ಕಿಟ್ಟಿದ್ವಲ್ಲ, ಅದನ್ನು ಬೆಳಗ್ಗೆ ಇವತ್ತು 3 ಗಂಟೆಗೆ ಬಂದು ತೊಗೊಂಡೋಗ್ಬಿಟ್ಟಿದ್ದಾರೆ. ಸೊ ಇನ್ನೂ ರೊಟ್ಟಿ ಎಷ್ಟು ಉಳಿದಿದೆ, ಇಷ್ಟು ಉಳಿದಿರೋದು. ಸೊ ನಿನ್ನೆ ಇಲ್ಲಿ ನಾವು ಆರಿಸಿರುವಂಥ ರೊಟ್ಟನ್ನು ಬೆಳಗ್ಗೆ 3 ಗಂಟೆಗೆ ಬಂದು ತೊಗೊಂಡೋದ್ರಂತೆ. ನಾವಿನ್ನು ಮಲಗಿದ್ವಿ. ಹಾಗೆ ಇವತ್ತು ಹಿಟ್ಟು ಎಷ್ಟಿದೆ, ನೀರಿಡಬೇಕು, ಇನ್ನೂ ಕೆಲಸದವ್ರು ಬಂದಿಲ್ಲ. ಸೊ ಈಗ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಎಲ್ಲ ಕ್ಲೀನ್ ಮಾಡಿ ಈಗ ಚಹಾ ಮಾಡಿ ಕುಡಿದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಅಡುಗೆ ಮಾಡೋದು ಇದು ನನ್ನ ಕೆಲಸ. ಹಾಗೆ ನೀರಿಡಬೇಕು ರೊಟ್ಟಿಗೆ. ನಮ್ಮ ಮನೆಯವ್ರು ಬಂದು ನೀರು ಕಲಸಿ ಅಂದರೆ ಹಿಟ್ಟು ಕಲಸಿ ಇಡ್ತಾರೆ. ಅದಾದಮೇಲೆ ರೊಟ್ಟಿ ಮಾಡೋದು. ಸೊ ಈ ಥರ ಇವತ್ತು ಡೇ ಕಂಟಿನ್ಯೂ ಆಗುತ್ತೆ.
ನಮ್ಮ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮಗೂ ಕೂಡ ಇದೇ ಥರ ರೊಟ್ಟಿ ಬೇಕಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಂಬರ್ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಮಾಡಿ. ಧನ್ಯವಾದಗಳು.